ಇಂದು ಎಂಬ ಊರಿನಲ್ಲಿ ಕಿಶೋರಿ ಲಾಲ್ ಎಂಬ ಬ್ರಾಹ್ಮಣನು ತನ್ನ ಹೆಂಡತಿ ಕಲಾವತಿಯ ಜೊತೆಗೆ ವಾಸಿಸುತ್ತಿದ್ದ. ಕಿಶೋರಿ ಲಾಲ್ ಆಲಸ್ಯವಂತನಾಗಿದ್ದ, ಆದರೆ ಅವನು ಭಗವಾನ್ ಶಂಕರ್ನ ಪರಮ ಭಕ್ತನಾಗಿದ್ದ. ಅವನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಶಂಕರಜಿಯ ಪೂಜೆ ಮಾಡುತ್ತಿದ್ದ ಮತ್ತು ಶಂಕರನಾಮವನ್ನು ಜಪಿಸುತ್ತಿರುತ್ತಿದ್ದ. ಕಿಶೋರಿ ಲಾಲ್ ಪ್ರತಿದಿನ ಇವೆರಡೇ ಕಾರ್ಯಗಳನ್ನು ಮಾಡುತ್ತಿದ್ದ. ಉಳಿದ ಸಮಯ ಅವನು ತನ್ನ ಆಲಸ್ಯದ ಕಾರಣದಿಂದ ಮನೆಯಲ್ಲಿರುತ್ತಾನೆ. ಈ ಕಾರಣದಿಂದಾಗಿ ಕಿಶೋರಿ ಲಾಲ್ ಮತ್ತು ಅವನ ಹೆಂಡತಿಯ ನಡುವೆ ಪ್ರತಿದಿನ ಜಗಳ ನಡೆಯುತ್ತಿತ್ತು. ಹೆಂಡತಿ, ಕೆಳಗೋ, ಇವತ್ತು ಬೇಗ ಊಟ ಮಾಡಿ ಹೊಲಕ್ಕೆ ಹೋಗಿ. ಇವತ್ತು ಬೆಳೆ ಕತ್ತರಿಸಬೇಕು. ಹೌದು, ಹೊಲದಿಂದ ಬರುವಾಗ ಸಾಸಿವೆ ಸೊಪ್ಪು ತರೋಣ ಬೇಡ. ಮನೆಯಲ್ಲಿ ತರಕಾರಿಗೆ ಏನೂ ಇಲ್ಲ, ಮರೆಯದೆ ತಾನು ತರೋ, ಇಲ್ಲದಿದ್ದರೆ ಇವತ್ತು ಊಟವೇ ಆಗಲ್ಲ. ನಾನು ಹಿಂದೆಯೇ ನಿಮಗೆ ಹೇಳಿದ್ದೀನಿ. ಹೆಂಡತಿ ಇಂತಿ ಹೇಳುತ್ತಿದ್ದಾಗ ಕಿಶೋರಿ ಲಾಲ್ ಅವಳ ಮಾತುಗಳನ್ನು ಕಡೆಗಣಿಸಿ ಹಾಸಿಗೆಯ ಮೇಲೆ ಮಲಗಲು ಹೋಗುತ್ತಾನೆ. ಕೈಲಾಸದಲ್ಲಿ ಕೂತಿದ್ದ